ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ವೆಂಕಟನಾಥ ಇವರು ಗುರುಸ್ಥಾನಕ್ಕೆ ಏರಿದ್ಮೇಲೆ, ಗುರು ರಾಯರಾದಮೇಲೆ ಎಷ್ಟೋ ಪವಾಡಗಳು ಮಾಡಿದ್ರು. ಮೂಲರಾಮ ರಾಯರಿಗೆ ಹೇಳಿದ ರೀತಿಯೇ ರಾಯರು ಸಂಚಾರ ಮಾಡೋದಕ್ಕೆ ಹೋಗ್ತಾರೆ. ಅದೇ ರೀತಿ ಇವರು ಸಂಚಾರ ಮಾಡಬೇಕಾದ್ರೆ ತುಂಬ ಜನರ ಜೀವನದಲ್ಲಿ ಕಷ್ಟ ಇರುತ್ತೆ. ಅದಕ್ಕೆಲ್ಲ ರಾಯರು ಪರಿಹಾರ ಕೊಡ್ತಾ ಹೋಗ್ತಾರೆ. ಕಷ್ಟ ಅಂತ ಬಂದ ಅವರ ಭಕ್ತರ ಜೀವನದಲ್ಲಿ ಪವಾಡ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಒಬ್ಬರ ಜೀವನದಲ್ಲಿ ಕಷ್ಟ ಅಂತ ಬಂದರೆ ಅದರ ಹಿಂದೆ ಬಲವಾದ ಕಾರಣನೇ ಇರುತ್ತೆ. ಎಲ್ಲರ ಜೀವನನೂ ಒಂದೇ ಥರ ಇರಲ್ಲ. ಒಬ್ಬರ ಜೀವನದಲ್ಲಿ ಕಷ್ಟ ಇದ್ದರೆ ಇನ್ನೊಬ್ಬರ ಜೀವನದಲ್ಲಿ ಸುಖ ಇರುತ್ತೆ. ಒಬ್ಬರ ಹತ್ರ ಹಣ ಇದ್ದರೆ ಇನ್ನೊಬ್ಬರ ಹತ್ರ ಆರೋಗ್ಯ ಇರುತ್ತೆ. ಒಬ್ಬೊಬ್ರಿಗೂ ಒಂದೊಂದು ಥರ ಕಷ್ಟ ಇರುತ್ತೆ. ಎಲ್ಲರ ಜೀವನದಲ್ಲೂ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆ ಸಮಸ್ಯೆ ಕೆಲವರ ಜೀವನದಲ್ಲಿ ದೊಡ್ಡದಾಗಿರುತ್ತೆ, ಇನ್ನು ಕೆಲವರ ಜೀವನದಲ್ಲಿ ಚಿಕ್ಕದಾಗಿರುತ್ತೆ. ಆದರೆ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಯಾಕೆ ಈ ಥರ ಇರುತ್ತೆ? ನಮ್ಮ ಜೀವನದಲ್ಲಿ ಏನಕ್ಕೆ ಕಷ್ಟ ಇರುತ್ತೆ? ನಾನೀಗ ಹೇಳೋ ರಾಯರ ಈ ಕಥೆಯಲ್ಲಿ ಕಷ್ಟ ಅನ್ನೋದು ಏನಕ್ಕೆ ಮನುಷ್ಯನ ಜೀವನದಲ್ಲಿ ಬರುತ್ತೆ ಅಂತ ಗೊತ್ತಾಗತ್ತೆ. ಎಲ್ಲರ ಜೀವನದಲ್ಲೂ ಏನಕ್ಕೆ ಕಷ್ಟ ಇರುತ್ತೆ ಅಂತ ಇದರಿಂದ ಗೊತ್ತಾಗತ್ತೆ. ನಾನು ಈ ಕತೆ ಹೇಳೋದಕ್ಕಿಂತ ಮೊದಲು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಏನೇ ಕಷ್ಟ ಇದ್ದರೂ ನಾವು ರಾಯರನ್ನ ನಂಬಿದ್ವಿ ಅಂದರೆ ನಿಧಾನ ಆದರೂ ರಾಯರು ಅವ್ರ ಭಕ್ತರ ಕೈನ ಬಿಡಲ್ಲ. ರಾಯರು ಗುರುಕುಲದಲ್ಲೇ ಇದ್ದು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಮಠದಲ್ಲಿದ್ದವ್ರನ್ನ ಪಾಲನೆ ಮಾಡ್ತಾ ಇಷ್ಟು ಮಾತ್ರ ಇರಲಿಲ್ಲ. ಇದ್ರ ಜೊತೆ ಅವರು ಮೂಲರಾಮ ಹೇಳಿದ ರೀತಿ ಅವರು ಹಗಲು ರಾತ್ರಿ ಅನ್ನದೇ ಹಲವಾರು ಕಡೆ ಸಂಚಾರ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರು. ಅದೇ ಥರ ತುಂಬ ಕಡೆ ಸಂಚಾರ ಮಾಡ್ತಿದ್ರು. ತುಂಬ ಹಳ್ಳಿಗಳಿಗೆ ರಾಯರು ಹೋಗ್ತಾಯಿದ್ರು. ಆ ಊರಲ್ಲಿರೋ ಜನಗಳೆಲ್ಲ ರಾಯರ ಹತ್ರ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ತಿದ್ರು. ಅದೇ ರೀತಿ ರಾಯರು ಅದಕ್ಕೆಲ್ಲ ಪರಿಹಾರ ಕೊಡ್ತಾ ಬರ್ತಿದ್ರು. ಹಲವಾರು ಪವಾಡನೂ ಮಾಡ್ತಾ ಬರ್ತಿದ್ರು. ಹೀಗೆ ಒಂದು ಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಒಂದು ದಂಪತಿಗಳು ಇರ್ತಾರೆ. ಅವ್ರ ಮನೆಯಲ್ಲಿ ಒಂದು ಹಸು ಇರುತ್ತೆ. ಅದು ತುಂಬ ಚೆನ್ನಾಗಿ ಹಾಲು ಕೊಡ್ತಾ ಇರುತ್ತೆ. ಆದರೆ ಅದು ಹಾಲು ಕೊಡೋದು ನಿಲ್ಲಿಸ್ಬಿಟ್ಟಿರುತ್ತೆ. ಅವ್ರ ಜೀವನಕ್ಕೆ ದಾರಿನೇ ಆ ಗೋಮಾತೆ ಆಗಿರುತ್ತೆ. ಆದರೆ ಅದು ಹಾಲು ಕೊಡೋದು ನಿಲ್ಲಿಸಿದ್ರಿಂದ ಇವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಮನೆಯಲ್ಲಿ ತುಂಬ ಕಷ್ಟ ಇರೋದ್ರಿಂದ ಆ ಹಸುನ ಮಾರಿ ಸ್ವಲ್ಪ ಹಣ ಬರುತ್ತೆ ಅಂತ ತೀರ್ಮಾನ ತೊಗೊತಾರೆ. ಅದನ್ನು ಮಾರೋದಕ್ಕೆ ಅವ್ರಿಗೆ ಇಷ್ಟ ಇರಲ್ಲ. ಆದರೂ ಪರಿಸ್ಥಿತಿ ಆ ರೀತಿ ಇರುತ್ತೆ ಇವ್ರಿಗೆ. ಇದು ಹಾಲು ಕೊಡಲ್ಲ ಅಂತ ಹೇಳಿ ತುಂಬ ಕಮ್ಮಿ ಬೆಲೆಗೆ ಈ ಹಸುನ ತೊಗೊಳೋದಕ್ಕೆ ಎಲ್ಲರೂ ನೋಡ್ತಾರೆ. ಆಗ ರಾಯರು ಈ ಊರಿಗೆ ಬಂದಿದ್ದಾರೆ ಅಂತ ಅಲ್ಲಿರೋ ದಂಪತಿಗಳಿಗೆ ತಿಳಿಸ್ತಾರೆ. ಇವರಾಗ ರಾಯರನ್ನ ನೋಡಬೇಕು ಅಂತ ಹೋಗ್ತಾರೆ. ಆಗಲಾದರೂ ನಮ್ಮ ಜೀವನ ಬದಲಾಗತ್ತೆ ಅನ್ನೋ ಒಂದು ನಂಬಿಕೆಯಿಂದ. ಅದೇ ಥರ ಆ ಊರಲ್ಲಿರೋ ಜನ ಎಲ್ಲ ರಾಯರ ದರ್ಶನ ಮಾಡಬೇಕು ಅಂತ ಸೇರ್ತಾರೆ. ಒಬ್ಬೊಬ್ಬರೇ ರಾಯರ ಆಶೀರ್ವಾದ ಪಡಿತಾ ಅವ್ರ ಕಷ್ಟನ ರಾಯರ ಹತ್ರ ಹೇಳ್ಕೊಂಡು ಹೋಗ್ತಾರೆ. ಆಗ ಈ ದಂಪತಿನೂ ರಾಯರ ಹತ್ರ ಬರ್ತಾರೆ. ರಾಯರಿಗೆ ಕೈ ಮುಗಿತಾ ರಾಯರ ಆಶೀರ್ವಾದ ತಗೊತಾರೆ. ಆಗ ರಾಯರು ಇವರನ್ನು ನೋಡಿ ಹೇಳ್ತಾರೆ, ಇವತ್ತು ನಿಮ್ಮ ಮನೇಲಿ ಬಂದು ಪ್ರಸಾದ ಸ್ವೀಕರಿಸ್ತೀನಿ ಅಂತ. ಯಾಕಂದರೆ ನಮ್ಮ ಕಷ್ಟನ ನಾವು ಹೇಳ್ಕೊಳೋದೇ ಬೇಡ, ರಾಯರಿಗೆ ಎಲ್ಲ ಗೊತ್ತಾಗತ್ತೆ. ಅದೇ ರೀತಿ ಇವ್ರ ಕಷ್ಟ ಏನು ಅಂತ ರಾಯರಿಗೆ ಗೊತ್ತಿರುತ್ತೆ. ಆಗ ಅವ್ರ ಮನೆ ಹತ್ರ ಹೋಗ್ತಾರೆ. ನಿಮ್ಮ ಮನೇಲಿರೋ ಹಸುವಿಂದ ಹಾಲು ಕರ್ಕೊಂಬನ್ನಿ ಅಂತ ಆ ದಂಪತಿಗಳಿಗೆ ಹೇಳ್ತಾರೆ ರಾಯರು. ಆ ಸಂದರ್ಭ ಯಾವ ರೀತಿ ಇತ್ತು ಅಂದರೆ ರಾಯರನ್ನ ಹುಡುಕೊಂಡು ಎಲ್ಲರೂ ಹೋಗ್ತಾರೆ. ಆದರೆ ರಾಯರೇ ಈ ದಂಪತಿಗಳ ಮನೆಗೆ ಬಂದಿರೋದ್ರಿಂದ ಇವ್ರಿಗೆ ಎಷ್ಟು ಸಂತೋಷ ಆಗಿರುತ್ತೆ ಅಂದರೆ ಏನೂ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಆ ರೀತಿ ಒಂದು ಸಂದರ್ಭ ಇರುತ್ತೆ. ಆಗ ಸ್ವಲ್ಪ ಮುಂದೆ ಹೋಗಿ ಈ ದಂಪತಿಗಳು ಏನು ಮಾಡೋದೀಗ, ಈ ಹಸು ಹಾಲು ಕೊಡ್ತಾ ಇಲ್ಲ ಅಂತ ಇಬ್ಬರು ಮಾತಾಡ್ಕೊಳ್ತಾರೆ. ಕಣ್ಣೀರಾಗ್ತಾ ಇಬ್ಬರು ನಿಂತ್ಕೊಂಡಿರ್ತಾರೆ. ಅವರಿಬ್ಬರು ಇರೋ ಸ್ಥಳಕ್ಕೆ ರಾಯರು ಬರ್ತಾರೆ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ, ಯಾಕೆ ಇನ್ನೂ ಹಾಲು ತೊಗೊಂಬಂದಿಲ್ಲ ಅಂತ ಕೇಳ್ತಾರೆ. ಆಗ ಇವ್ರ ಕಣ್ಣೀರಾಗ್ತಾ ಹಾಲು ಕೊಡ್ತಾ ಇಲ್ಲ ಅಂತ ಇವ್ರ ಕಷ್ಟನ ಹೇಳ್ಕೊತಾರೆ. ಆಗ ರಾಯರು ಅಲ್ಲೊಂದು ಪವಾಡ ಮಾಡ್ತಾರೆ. ಆ ಜಾಗದಲ್ಲಿ ಕೂತ್ಕೊಂಡು ಅವರು ವೀಣೆನ ತರಿಸ್ಕೊಳ್ತಾರೆ. ಆ ಗೋಮಾತೆಗೆ ಕೈ ಮುಗಿದು ವೀಣೆ ಬಾರಿಸ್ತಾ ಕೆಲವೊಂದು ಶ್ಲೋಕಗಳು ಹೇಳ್ತಾರೆ. ಆಗ ಹಸು ಹಾಲು ಕೊಡೋದಕ್ಕೆ ಶುರು ಮಾಡುತ್ತೆ. ಆ ದಂಪತಿಗಳಿಗೆ ಇದು ನೋಡಿ ತುಂಬಾ ಖುಷಿ ಪಡ್ತಾರೆ. ಅದೇ ರೀತಿ ಅಲ್ಲಿ ತುಂಬ ಜನ ಇರ್ತಾರೆ. ಈ ಪವಾಡನ ನೋಡಿ ಅವರು ಕಣ್ತುಂಬ್ಕೊತಾರೆ. ಈ ಪವಾಡನ ನೋಡಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಈ ದಂಪತಿಗಳು ರಾಯರನ್ನ ದರ್ಶನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಏನೋ ಬದಲಾಗತ್ತೆ ಅಂತ ಒಂದು ನಂಬಿಕೆ ಮೇಲೆ ಹೋಗಿದ್ರು. ಆದರೆ ಅವ್ರ ಕಷ್ಟನ ಅವರೇನು ಹೇಳ್ಕೊಂಡಿಲ್ಲ. ರಾಯರೇ ಅವರನ್ನ ನಂಬಿ ಬಂದ ಭಕ್ತರ ಕಷ್ಟ ಏನು ಅಂತ ಅರ್ಥ ಮಾಡಿಕೊಂಡು ಇದಕ್ಕೆ ಪರಿಹಾರ ಕೊಡ್ತಾರೆ.
ಆಗ ಆ ದಂಪತಿಗಳು ಕೇಳ್ತಾರೆ ರಾಯರನ್ನ, ಇಷ್ಟು ಚೆನ್ನಾಗಿ ಹಾಲು ಕೊಡ್ತಾ ಇದ್ದ ಹಸು ಈಗ ಯಾಕೆ ಕೊಡದೆ ಆಯಿತು ಅಂತ. ಆಗ ರಾಯರು ಹೇಳ್ತಾರೆ, ಈ ಹಿಂದೆ ನೀವೇನು ಮಾಡಿದ್ರಿ ಅಂತ ಜ್ಞಾಪಕ ಮಾಡ್ಕೊಳ್ಳಿ ಅಂತ. ಅವರು ತುಂಬ ಯೋಚನೆ ಮಾಡ್ತಾರೆ. ಆಗ ಅವರು ನೆನಪು ಮಾಡ್ಕೊಳ್ತಾರೆ. ಆ ಘಟನೆನ ರಾಯರ ಹತ್ರ ಹೇಳ್ಕೊತಾರೆ. ಮಗು ಹೊಟ್ಟೆ ಹಸ್ಕೊಂಡಿರೋ ಕಾರಣದಿಂದ ಒಂದು ಬಡ ಹೆಂಗಸು ಇವ್ರ ಹತ್ರ ಬಂದು ಮಗು ಹೊಟ್ಟೆ ಹಸ್ಕೊಂಡಿದೆ, ಸ್ವಲ್ಪ ಹಾಲು ಕೊಡಿ ಅಂತ ಕೇಳ್ತಾರೆ. ಆದರೆ ಇವರು ಹಾಲು ಕೊಡ್ದಿರ ಬೈದು ಕಳಿಸ್ತಾರೆ. ಈ ಘಟನೆನ ರಾಯರಿಗೆ ಹೇಳ್ತಾರೆ. ಆಗ ರಾಯರು ಮುಗುಳ್ನಗೆ ನಗೀತಾ, ಯಾರ ಜೀವನದಲ್ಲೂ ಕಷ್ಟ ಅನ್ನೋದು ಬರಲ್ಲ, ಏನಾದರೂ ಒಂದು ಕಷ್ಟ ಬರುತ್ತೆ ಅಂದರೆ ಅದನ್ನು ನಾವೇ ತಂದ್ಕೊಂಡಿರ್ತೀವಿ. ನಾವು ಮಾಡಿದ ಕರ್ಮದ ಫಲನೇ ಕಷ್ಟದ ರೂಪದಲ್ಲಿ ಕಾಣುತ್ತೆ. ನೋಡಿ, ಈ ಕಥೆಯಿಂದ ನಾವು ಎಷ್ಟು ಅರ್ಥ ಮಾಡ್ಕೊಬೋದು. ಎಲ್ಲರೂ ಹೇಳ್ತಾರೆ ಕೆಲವರು ಸಮಸ್ಯೆಗಳು ದೊಡ್ಡದಾಗಿದೆ, ಕೆಲವರು ಸಮಸ್ಯೆಗಳು ಚಿಕ್ಕದಾಗಿದೆ ಅಂತ. ನಾವು ಏನು ಮಾಡಿದಿರೋ ಅದ್ರ ಫಲನೇ ಈಗ ನಾವು ಅನುಭವಿಸ್ತಾ ಇರೋದು. ಎಲ್ರಿಗೂ ಯಾಕೆ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಅಂದರೆ, ಎಲ್ಲರ ಜೀವನದಲ್ಲೂ ಏನಾದರೂ ಒಂದು ತಪ್ಪು ಮಾಡಿರ್ತಾರೆ. ಆ ತಪ್ಪು ದೊಡ್ಡದಾದರೂ ಆಗಿರ್ಬೋದು, ಚಿಕ್ಕದಾದರೂ ಆಗಿರ್ಬೋದು. ಅದೇ ಥರ ಕಷ್ಟ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಕೆಲವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಕೆಲವರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ. ನಾವು ಮಾಡ್ಕೊಂಬಂದಿರೋ ಕರ್ಮದ ಫಲನೇ ನಮ್ಮನ್ನು ಕಾಡಿಸತ್ತೆ. ಇದೇ ಥರ ರಾಯರು ಇನ್ನೂ ಹಲವಾರು ಪವಾಡಗಳು ಮಾಡಿದ್ದಾರೆ. ರಾಯರು ಜೀವನದಲ್ಲಿ ನಡೆದ ಈ ಘಟನೆಗಳಿಂದ ನಾವು ಕಲಿಯೋದು ತುಂಬಾ ಇದೆ. ಇದನ್ನೆಲ್ಲ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳು ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.